जा मेरे प्यार में, डूब जा मेरे प्यार में, Oh yeah, डूब जा मेरे प्यार में। oh yeah. Oh yeah, all the sexy girls, all the sexy boys. Gotta move your body tonight. Gotta move your body tonight like this. Happy Valentine's Day! Move your body, baby. ಪ್ರೀತಿಲಿ ಪೊಸೆಸಿವ್ನೆಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಮ್ ಪ್ರೀತಿಯವ್ರನ್ನ ಇನ್ನೊಬ್ರು ಕಿತ್ಕೊಂಡ್ಬಿಡ್ತಾರೆ. I object. ಪ್ರೀತಿಲಿ ಪೊಸೆಸಿವ್ನೆಸ್ ಇರಬಾರ್ದು. ಡೆಫಿನೆಟ್ಲಿ ಪ್ರೀತಿಲಿ ಒಬ್ರನ್ನೊಬ್ರನ್ನ ಹಿಡಿದಿಟ್ಕೋಬಾರ್ದು. ಅದು ನಿಮ್ ಭಾವ, ನಮ್ಮೇಲೆ ಯಾಕೆ ಹೇಳ್ತೀರಾ? ಹೇರ್ತಿಲ್ಲ, ನಮ್ಮ ಒಪಿನಿಯನ್ ನಾವ್ ಹೇಳ್ತಿದೀವಿ. ಯಾರು ಕೇಳಿದ್ರು? ಜಸ್ಟ್ ನಮಗೆ ಕ್ವಶನ್ ಕೇಳಿದ್ರು, ನಾವ್ ನಮ್ಮ ಆನ್ಸರ್ ಕೊಟ್ವಿ. ನಿಮ್ ಯಾರು ಇಂಟರ್ಫಿಯರ್ ಮಾಡಕ್ ಹೇಳಿದ್ದು? ಇಂಟರ್ವ್ಯೂ ಮಾಡ್ತಿಲ್ಲ, ನೀವ್ ತಪ್ಪು ಉತ್ತರ ಕೊಟ್ರಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತಿದೀವಿ ಅಷ್ಟೇ. ಯಾರು ಕೇಳಿದ್ರು? ಹಲೋ ಒಂದ್ ನಿಮಿಷ ಕಾಮ್ ಡೌನ್. ಯಾಕೆ ಜಗಳ ಆಡ್ತಾ ಇದ್ರೆ? ಇದು ಜಗಳ ಮಾಡ್ಕೊಳ್ಳೋ ವೇದಿಕೆ ಅಲ್ಲ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಒಂದ್ ನಿಮಿಷ ಮೇಡಮ್, ಕಾಮ್ ಆಗಿ ಮಾತಾಡೋಣ. ಜಡ್ಜಸ್ ಇದಾರೆ, ಆತರ ಆದ್ರೆ ಅವ್ರು ಮಾತಾಡ್ತಾರೆ. ಸರ್ ನೀವು ಹೀಗೆ ಮಾಡಿದ್ರೆ ಅವ್ರಿಗೆ ಅವಮರ್ಯಾದೆ ಆಗತ್ತೆ. ದಯವಿಟ್ಟು ಕೋಆಪರೇಟ್ ಮಾಡ್ಬೇಕು. ನೀವು ಮಾಡ್ತಿರೋದು ಸರಿಯಲ್ಲ. ಎಕ್ಸ್ಕ್ಯೂಸ್ ಮಿ, ನೋಡಿ, ಪ್ರೀತಿ ಪ್ರೇಮ ಇರೋ ಕಡೆ ನಾವ್ ಇರ್ತೀವಿ. ಇದ್ರ ಜಗಳ ಕದನ ಕಡೆ ದಯವಿಟ್ಟು ನಮಗ್ ಕರಿಬೇಡಿ. ನಾವು ಹೊರಡ್ತೀವಿ. ಸರ್ ಪ್ಲೀಸ್, ಸರ್ ಪ್ಲೀಸ್ ಒಂದು ಅವಕಾಶ ಕೊಡಿ. ನಾನು ಅವ್ರ ಹತ್ರ ಒಂದ್ ಸರ್ತಿ ಮಾತಾಡ್ತೀನಿ ಪ್ಲೀಸ್ ಸರ್. ಏನ್ ಮಾತಾಡ್ತೀರಿ ಸರ್ ತುಂಬಾ ಆರ್ಗನೈಸ್ ಮಾಡ್ಬಿಟ್ಟಿದೀವಿ, ಎಲ್ಲರನ್ನೂ ಕರೆದಿದೀವಿ, ಶೋ ಹಾಳಾಗೋದು. ಪ್ಲೀಸ್ ಸರ್, ಸರ್ ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್ ಸರ್. ಅಲ್ಲ, ನೀವೇ ಆರ್ಗ್ಯೂ ಮಾಡೋದಿದ್ರೆ ನಾವೇ ಇಲ್ಲ ಮೇಡಮ್ ಪ್ಲೀಸ್, ಇದೊಂದ್ ಸರ್ತಿ ಒಂದು ಅವಕಾಶ ಒಂದ್ ಚಾನ್ಸ್ ಕೊಡಿ. ಮಾತಾಡಿ. ಒಂದ್ ಸಾರಿ ಕೇಳಿ, ಒಂದ್ ನಿಮಿಷ ಕೈ ಮುಗಿತೀನಿ, ಸಾರಿ ಕೇಳಿ ಪ್ಲೀಸ್. ಐ ಆಮ್ ಸಾರಿ ಸರ್. ನೋಡಪ್ಪ, ನಿನ್ ಮೇಲೆ ನನ್ಗೇನ್ ಸಿಟ್ಟಿಲ್ಲ. ಇದು ವ್ಯಾಲೆಂಟೈನ್ಸ್ ಡೇ, ಪ್ರೀತಿ ಇರ್ಬೇಕು, ಜಗಳ ಅಲ್ಲ. ಅಲ್ಲ, ಇವತ್ತು ಒಂದ್ ದಿವಸನೇ ಪ್ರೀತಿ ಇರ್ಬೇಕು ಅಂತಲ್ಲ, ಪ್ರೀತಿ ವಿಶ್ವಾಸ ಯಾವಾಗ್ಲೂ ಎಲ್ಲರಲ್ಲೂ ಇರ್ಬೇಕು ಅಷ್ಟೇ ನಮ್ ಪ್ರಶ್ನೆ. ಅರ್ಥ ಆಯ್ತಾ ಸರ್? ಥ್ಯಾಂಕ್ ಯು ಪ್ಲೀಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸರ್ ಪ್ಲೀಸ್. ಒಂದ್ ಹೇಳ್ತೀನಿ, ಇನ್ನೊಂದ್ಸಲ ಹಿಂಗಾದ್ರೆ ಸರ್ ಖಂಡಿತ ಆಗಲ್ಲ. ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಸರ್, ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಪ್ಲೀಸ್ ಸರ್, ಲೆಟ್ಸ್ ಸ್ಟಾರ್ಟ್ ದಿ ಶೋ. Okay. Continue with the show, yes. Get up. Like that.
ಗೊತ್ತಂಕ ತಾಳು ನಮ್ ಪೆಪ್ಪರ್ ತರ ಡುಮ್ ಡುಮ್ You gonna do it now? Don't you know? ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ ಹೇ ಚೆನ್ನ ನಾನೆಂದಿಗೂ ನಿನ್ನೊಲವಿಗೆ ನಂಬಿಕೆಯ ನೆರಳಾಗಿರುವೆ ಬೊಂಬೆಯಂಥ ಹುಡುಗಿ ನನ್ನೋಳು ಹಾಲು ಜೇನು ಮನಸ್ಸು ಗೊತ್ತೇನು ನಂದೇ ದೃಷ್ಟಿ ಏನು ಚಂದ್ರ ನಿನ್ ಕನ್ಸಕ್ ಬಂದ್ರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ ರಂಗ ಸಾಲ ಕೇಳಿದ್ರೆ ಕೊಡ್ಬೇಡ, ನಾನ್ ಮಾಸ್ ಹೋಗ್ತೀನಿ. ಜೀವನದಲ್ಲಿ ಏನೇ ಆದ್ರೂ ತಲೆಗೆ ಹಚ್ಕೋಬೇಡ, ಯಾಕೆ ಅಂದ್ರೆ ನಾನ್ ನಿನ್ನ ಹಚ್ಕೊಂಡಿದ್ದೀನಿ. ಪ್ರೀತಿನಲ್ಲಿ ಪೊಸೆಸಿವ್ನೆಸ್ ಇರಬೇಕಾ ಅಥವಾ ಬಿಟ್ಕೊಡ್ಬೇಕಾ? ಆಗ್ಲೇ ನನ್ನಿಂದ ಜಗಳ ಶುರು ಆಯ್ತು, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಆದಿ ಹೇಳಿದ್ 1 ಪಾಯಿಂಟ್ ನಿಜ, ಪ್ರೀತಿಲಿ ಪೊಸೆಸಿವ್ನೆಸ್ ಇರಬೇಕು, ಆದ್ರೆ ಸಫೋಕೇಟ್ ಮಾಡಷ್ಟಲ್ಲ. ಕೊಡಬೇಕಾಗಿರೋ ಸ್ಪೇಸ್ ಕೊಟ್ಟು ನೀನು ನನ್ನವಳು ನನ್ನವನು ಅನ್ನೋ ಭಾವನೆ ಇದ್ರೇನೆ ಪ್ರೀತಿ ನಿಜ ಆಗೋದು. ಅಯ್ಯೋ ಏನ್ ಅಜ್ಜಿ ಸಿಕ್ಕದ್ನೇನೆ ಚಕ್ರಿ? ಇಲ್ಲ ಅಜ್ಜಿ, ಹುಡುಕ್ತಾ ಇದ್ದೀನಿ. ಅಕಸ್ಮಾತ್ ಇವಾಗ ಸಿಕ್ಕದೆ ಇದ್ರೆ ನಾಳೆ ಮದುವೆ ಗತಿ ಏನೇ? ಅವ್ರಲ್ಲಿ ಕಣ್ಣಂಗಾಯ್ತು. ಅದು ಅಲ್ಲದೆ ಡ್ಯಾನ್ಸ್ ಬೇರೆ ಶುರು ಆಗ್ತಾ ಇದೆ. ಬಾಯ್ ಬಾಯ್ ಬಾಯ್, ಆಮೇಲೆ ಫೋನ್ ಮಾಡ್ತೀನಿ. ಏಯ್ ಏಯ್ ನನ್ನ ಮಾತು ಕೇಳೆ. ನೋ ಯಾರು ಯಾವ ಊರು ಇಲ್ಲಿ ಯಾರು
ನಾನೇ ಕನ್ವರ್ಲಾಲ್ ನನ್ನ ತರಲ್ಲೇ ಕಮ್ಮಾಲ್ ನಾನೇ ಕನ್ವರ್ಲಾಲ್ ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ ನೀನ ಕೆಟ್ಟೆ ಕಂಡೋರುಂಟು ಬಾಣ ಎಲ್ಲಿ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ನನ್ನ ತರಲ್ಲೇ ಕಮ್ಮಾಲ್ ನಾನೇ ಕನ್ವರ್ಲಾಲ್ ನನ್ನ ತರಲ್ಲೇ ಕಮ್ಮಾಲ್ ನಾನೇ ಕನ್ವರ್ಲಾಲ್ I can't wait to baby. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಎಪಿಸೋಡ್ಗೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡಬೇಕು ಅಂತ ಎಲ್ಲರೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಸ್ವಾತಿ, ಆರ್ಯ ಅವರು ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕಾದ್ರೆ ಸ್ವಾತಿ ಕೈಗೆ ಏಟ್ ಮಾಡಿಕೊಂಡ್ಳು. ಕ್ರೇಪಿದೆ ತರ ಕೇಳ ಏನಾಗಲ್ಲ ಇದಮ್ಮ ಗಾಡಿ ಪ್ರಸನ್ನ ಗಾಡಿ ಕಳಿಸಿಲ್ಲ. ಆಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವಿ. ಡಾಕ್ಟ್ರ್ ಹೇಳಿದ್ರು ಫ್ರ್ಯಾಕ್ಚರ್ ಆಗಿದೆ, 3 ವೀಕ್ಸ್ ರೆಸ್ಟ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ಅವ್ರು ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ನಮ್ಮೆಲ್ಲರ ದೃಷ್ಟಿಯಲ್ಲಿ ಆ್ಯಕ್ಚುಲಾಗಿ ವಿನ್ನರ್ಸ್ ಅವರೇ. ಈ ಪ್ರೀತಿ ಅನ್ನೋ ಕಾಂಪಿಟೇಷನ್ ಬಂದಾಗ 100% ವಿನ್ನರ್ಸ್ ಸ್ವಾತಿ, ಆರ್ಯ. ಸೊ ಆಲ್ ದಿ ಬೆಸ್ಟ್ ಸ್ವಾತಿ, ಆರ್ಯ. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈಗಾರೆ ಘಳಿಗೆ ದೂರ ನೀ ನಿಂತರೆ. ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು, ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು. ಎಲ್ಲಿ ಹೋದರು ಎಲ್ಲಿ ಬಂದರು ನಿನ್ನದೇ ಅಮಲು, ವಿರಾಮ ನೀಡುತ್ತಿಲ್ಲ ಯಾರಿಗೆ ಹೇಳುವುದು. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈಗಾರೆ ಘಳಿಗೆ ದೂರ ನೀ ನಿಂತರೆ. ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ, ಪ್ರೀತಿಸು ಎಂದು ಹೀಗೆ ಲೋಕ ಮರೆತೋಗಿ. ಏನಿಯಾಗಲಿ ಏನೇ ಹೋಗಲಿ ನನ್ನ ಹೃದಯವಿದು ನಿನ್ನದೇ, ಇಲ್ಲ ಸಂಶಯ ನಾನು ನಿನಗಾಗಿ. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈಗಾರೆಗಳಿಗೆ ದೂರ ನೀ ನಿಂತರೆ. ನಮ್ಮ ಮಧ್ಯೆ ಪ್ರೀತಿ ವ್ಯಕ್ತಪಡಿಸೋ ಅನಿವಾರ್ಯತೆ ಇಲ್ಲದೆ ಇರುವಷ್ಟು ನಾವು ಬೆರೆಸೋಗಿದ್ದೀವಿ. ಹಿಂತಿರುಗಿ ನೋಡಿದಾಗ ಆ ನಂಬಿಕೆ, ಸ್ವಾತಂತ್ರ್ಯ ನಮ್ಮನ್ನು ಬಂಧಿಸ್ತು ಅನ್ಸುತ್ತೆ. ಹೌದು, ನಾನು ಆಡೋ ಮಾತು, ನನ್ನ ಪ್ರತಿಯೊಂದು ಹೆಜ್ಜೆಲೂ ಸೂರ್ಯ ನನ್ನ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾವು ಸದಾ ಒಂದೇ. ಅಟ್ ದ ಸೇಮ್ ಟೈಮ್ ವ್ಯಕ್ತಿಯಾಗಿ ನಮ್ಮದೇ ಸ್ವಂತಿಕೆನ
ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಉಪವಾಸ ಈ ಕಣ್ಣಿಗೆ ಸೂಪರ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಆರತಿ, ಸೂರ್ಯ, ನಿಮ್ಮಿಬ್ಬರು ನೋಡ್ತಾ ಇದ್ರೆ ನಿಮ್ಮ ಮಾತು, ನಿಮ್ಮ ಡ್ಯಾನ್ಸು, ನಿಮ್ಮ ಹೊಂದಾಣಿಕೆ ಎಕ್ಸ್ಟ್ರಾರ್ಡಿನರಿ, ಸೂಪರ್. ಚಂದ್ರು, ನನ್ಗಂತೂ ಇವರಿಬ್ಬರನ್ನ ನೋಡ್ತಾ ಇದ್ರೆ ನಮ್ಮ ಪ್ರತಿಬಿಂಬ ನೋಡ್ಕೊಂಡಂಗಾಯ್ತು. ಶೋರ್ ಏನ್ ಗೊತ್ತಾ, ನಿಮ್ಮಿಬ್ರಲ್ಲಿ ನಾವು ನಮ್ಮಿಬ್ಬರನ್ನ ನೋಡ್ಕೊಳ್ತಾ ಇದ್ವಿ. ನಾವಿಬ್ರು ಭೇಟಿ ಮಾಡಿದ್ವಿ, 3 ವರ್ಷ ಚೆನ್ನಾಗಿ ಓಡಾಡಿದ್ವಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ಅನ್ಕೊಂಡು ಮದ್ವೆನೂ ಮಾಡ್ಕೊಂಡ್ಬಿಡ್ವಿ. 25 ವರ್ಷ ಮದ್ವೆ ಜನಿಂದ ನಡೀತಾ ಇದೆ. ಎಷ್ಟೋ ಸಲ ಇಬ್ರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಿತ್ತಾಡ್ತಾ ಇರ್ತೀವಿ. ಒಂದೊಂದ್ಸಲ ಸಾಕಪ್ಪ ಇವ್ರ ಸಹವಾಸ ಅಂತಾನೂ ಅನ್ಸಿದೆ ನನ್ಗೆ. ಆದ್ರೆ ನಾವ್ ಯಾವತ್ತೂ ಬೇರೆ ಆಗಿಲ್ಲ, ಆಗೋದೂ ಇಲ್ಲ. ಹೌದು. ಯಾಕೆ ಗೊತ್ತಾ, ನಮ್ಮಿಬ್ಬರ ಮಧ್ಯೆ ಏನೇ ಸಮಸ್ಯೆ ಬರ್ಲಿ, ಪ್ರಾಬ್ಲಮ್ ಬರ್ಲಿ, ಮನಸ್ತಾಪಗಳು ಬರ್ಲಿ, ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ತಪ್ಪು ಯಾರ್ದು ಅಂತ ಗೊತ್ತಾದ್ಮೇಲೆ ತಪ್ಪಾಯ್ತು ಅಂತ ಕೇಳ್ಕೊಳ್ತೀವಿ, ಕ್ಷಮಿಸ್ತೀವಿ ಅಲ್ವಾ? ನಮ್ಮಿಬ್ರ ಸಂಬಂಧದಲ್ಲಿ ಯಾವತ್ತೂ ಈಗೋ ಅಡ್ಡ ಬಂದಿಲ್ಲ. ನಾನು ಇಲ್ಲಿರೋ ಪ್ರೇಮಿಗಳಿಗೆಲ್ಲ ಹೇಳ್ಬೇಕಾದ್ ಒಂದೇ ಒಂದು ಮಾತು ಏನಂದ್ರೆ, ಒಂದು ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ಸ್ಟಾಪ್ ಎಕ್ಸ್ಪೆಕ್ಟಿಂಗ್, ಸ್ಟಾರ್ಟ್ ಅಕ್ಸೆಪ್ಟಿಂಗ್, ರೆಸ್ಪೆಕ್ಟಿಂಗ್. ಆಗ ಒಂದು ಸಂಬಂಧ ಗಟ್ಟಿಗಿರುತ್ತೆ. ಅದನ್ನ ನಾನು ನಿಮ್ಮಿಬ್ಬರಲ್ಲಿ ನೋಡಿದೆ. ಸೊ ಇವತ್ತಿನ ವಿನರ್ಸ್ ನನ್ ಅದರ್ ದೆನ್ ಆರ್ತಿ ಅಂಡ್ ಸೂರ್ಯ. But hold on, there is a surprise for all of you. ಏನ್ ಗೊತ್ತಾ, ಇವರು ಮೆಚೂರ್ಡ್ ಪೀಪಲ್, ಮೆಚೂರ್ಡ್ ಡಿಗ್ನಿಟಿ ಎಲ್ಲ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಜೋಡಿದ್ದಾರೆ, ಅವರು ತಮ್ಮ ವಯಸ್ಸಿಗೆ ಮೀರಿದಂತ ಮೆಚೂರಿಟಿನ ತೋರಿಸಿದ್ದಾರೆ. ಅವ್ರು ಯಾರು ಅಂದ್ರೆ ಓಕೆ, ಅವ್ರು ಯಾರು ಅಂದ್ರೆ ಓಕೆ, ರಿವೀಲ್ ಮಾಡ್ಬಿಡ್ತೀನಪ್ಪ, ಸಸ್ಪೆನ್ಸು. ಇನ್ನೊಂದು ಅದ್ಭುತವಾದಂತ ಜೋಡಿ ಟೈ ಆಗಿದೆ, ಅವರು ಕೂಡ ವಿನ್ನರ್ಸು. ಅವ್ರು ಬೇರೆ ಯಾರು ಅಲ್ಲ, ಜಾಹ್ನವಿ ಅಂಡ್ ಶ್ರೀನಿಧಿ. ತಗೊಂಡ್ರಪ್ಪ, ಬಹುಮಾನ ಕೊಡೋಣ. ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ, ನನ್ನೂನು ನನ್ನ ಬಳಗ ಗೊತ್ತೇನು. ಈಗ ಕಾರ್ಯಕ್ರಮ ಮುಗಿದಿದೆ, ವಿಜೇತರನ್ನ ಜಡ್ಜಸ್ ಅನೌನ್ಸ್ ಮಾಡಿದ್ದಾರೆ. ಈಗ ಆಂಕರ್ ಪರವಾಗಿ ನಾನೊಬ್ಬ ಮೇಲ್ ಬಂದಿದ್ದೀನಿ ಅಂತ ನಮ್ಮ ಶಾಲಿನಿ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಶಾಲಿನಿ ಅವರು ವೇದಿಕೆ ಮೇಲೆ ಬರಬೇಕು. ನಾನು ಒಂದು ವಿಚಾರ ಹೇಳ್ಬೇಕಪ್ಪ. ಹೇಳಿ. ಸ್ಟೇಜ್ ನ ಬಹಳ ಗಟ್ಟಿಯಾಗಿ ಮಾಡಿದೀರಾ. ನಾನ್ ಬಂದ್ಮೇಲೆ ಸಹಿಸ್ಕೊಂಡಿದೆ ಒಂದು ಗೀತಾ ವರ್ಷ. ಸಹಿಸ್ಕೊಂಡಿದೆ. ಈಗ ಜಡ್ಜಸ್ಗೆ ನಿರ್ದೇಶಕಿ ಮತ್ತು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ಒಂದು ಸಣ್ಣ ಕಾಣಿಕೆ ಕೊಡ್ಬೇಕು ಅಂತ ಕೇಳ್ಕೊತೀವಿ. ಹಾರ್ಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ, ರೂಬಾರು ರೂಬಾರು. ಈ ಮನಸ್ಸಿನ FM ಅಲ್ಲಿ ನಿಂದೆ ಹಾಡಿದೆ, ರೂಬಾರು ರೂಬಾರು. ಬದ್ಮಾಶು ನನ್ನ ದಿಲ್ ಖುಷಿಯಿಂದ ಪಲ್ಟಿ ಹೊಡೆದಿದೆ, ನಿನ್ನನ್ನೇ ನೋಡುತ್ತಾ ಸ್ಟೈಲ್ ಆಗಿ ಸೀಟಿ ಹೊಡೆದಿದೆ. ಅಯ್ಯಯ್ಯೋ ಎಕ್ಕುಟ್ ಹೋದೆ ನಾ, ಸುರಾಂಗನಿ ಸುರಾಂಗನಿ, ನಾನೊಬ್ನೇ ಇಲ್ಲಿ ಅಚ್ಚಲಾಡಕ. ಸುರಾಂಗನಿ ಸುರಾಂಗನಿ.
ಹಾಕಿದೆ ರೂಬಾರು